ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ದುಬೈನ ಸುರಭಿ ಗಿದ್ವಾನಿ. ಇಂದು ಸಂಭವಿಸಿದ ಈ ಪವಾಡವನ್ನು ಹಂಚಿಕೊಳ್ಳುವಾಗ ಅಪಾರ ಕೃತಜ್ಞತೆಯಿಂದ ತುಂಬಿದ್ದೇನೆ. ನನ್ನ ಮಗಳು ಪಲ್ಲವಿ ಆಫೀಸ್ಗೆ ಹೋಗುವಾಗ ಒಂದು ಗಂಭೀರವಾದ ಅಪಘಾತಕ್ಕೆ ಒಳಗಾದಳು. ಒಂದು ಕಾರು ಅವಳ ಕಾರಿಗೆ ಎಷ್ಟು ಬಲವಾಗಿ ಡಿಕ್ಕಿ ಹೊಡೆಯಿತೆಂದರೆ ಅವಳು ಪ್ರಜ್ಞೆಯನ್ನು ಕಳೆದುಕೊಂಡಳು. ಅವಳ ವಾಹನವು ಅನಿಯಂತ್ರಿತವಾಗಿ ಪಲ್ಟಿ ಹೊಡೆಯಿತು. ಪವಾಡ ಸದೃಶವಾಗಿ ಶ್ರೀ ಪರಂಜ್ಯೋತಿಯ ಅನುಗ್ರಹದಿಂದಾಗಿ ಹತ್ತಿರ ಬೇರೆ ಯಾವುದೇ ಕಾರುಗಳು ಇರಲಿಲ್ಲ. ಹಾಗಾಗಿ ದುರಂತ ಪರಿಸ್ಥಿತಿಯು ತಪ್ಪಿತ್ತು. ಸಾಕಷ್ಟು ಹಾನಿಯುಂಟಾದರೂ ಅದರಲ್ಲೂ ಬೆಂಕಿ ಹತ್ತಿಕೊಳ್ಳಬಹುದಾದ ಅಪಾಯದ ಇಂಧನದ ಟ್ಯಾಂಕ್ ಹತ್ತಿರ ಇದ್ದರೂ ಅವಳು ಸಂಪೂರ್ಣವಾಗಿ ಯಾವುದೇ ಹಾನಿಯಿಲ್ಲದೆ ಹೊರಗೆ ಬಂದಳು. ನಂತರ ಆಕೆಯು ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋದಳು. ಅವಳ ಮೇಲಧಿಕಾರಿಗಳಿಂದ ಹಿಡಿದು ಅವಳ ಸಹೋದ್ಯೋಗಿಗಳವರೆಗೆ ಎಲ್ಲರೂ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಅಂತಹ ಘಟನೆಯಿಂದ ಯಾವುದೇ ಹಾನಿಯಾಗದೆ ಬದುಕುಳಿಯುವುದು ಅಸಾಧಾರಣವಾಗಿ ಅಪರೂಪ ಎಂದು ಬಣ್ಣಿಸಿದರು. ಅಲ್ಲಿದ್ದವರಿಗೆಲ್ಲರಿಗೂ ಅವಳನ್ನು ಒಂದು ಶಕ್ತಿಶಾಲಿಯಾದ ದೈವಿಕ ಅನುಗ್ರಹದ ರಕ್ಷಾ ಕವಚವು ರಕ್ಷಿಸಿತು ಎಂದು ಸ್ಪಷ್ಟವಾಗಿತ್ತು. ಶಕ್ತಿಶಾಲಿ ಸುರಕ್ಷಾ ಕವಚವನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ. ಶ್ರೀ ಪರಂಜ್ಯೋತಿ, ನಿಮ್ಮ ಅಪರಿಮಿತ ಪ್ರೀತಿ ಮತ್ತು ರಕ್ಷಣೆಗಾಗಿ ನಿಮಗೆ ಧನ್ಯವಾದಗಳು. ನನ್ನ ಹೃದಯವು ಕೃತಜ್ಞತೆ ಹಾಗೂ ಪ್ರೀತಿಯಿಂದ ಉಕ್ಕಿ ಹರಿಯುತ್ತಿದೆ. ಹೃದಯಪೂರ್ವಕ ಕೃತಜ್ಞತೆ ಹಾಗೂ ಪ್ರೀತಿಯಿಂದ ಎಂದೆಂದೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ.